ಕರ್ನಾಟಕದ ಸಮಸ್ತ ನನ್ನ ಸ್ನೇಹಿತರಿಗೆ ನಮಸ್ಕಾರಗಳು. ರೈತರ ಕಲ್ಯಾಣವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಪ್ರಮುಖ ಕ್ರಮದಲ್ಲಿ ಕೃಷಿ ಭೂಮಿ ಹೊಂದಿರುವವರಿಗೆ ಗಣನೀಯ ಆರ್ಥಿಕ ನೆರವು ನೀಡುವ ಭರವಸೆ ಹೊಸ ಯೋಜನೆಯನ್ನು ಮೋದಿ ಸರ್ಕಾರ ಹೊರತಂದಿದೆ. ಈ ಉಪಕ್ರಮದ ಅಡಿಯಲ್ಲಿ ಅರ್ಹ ರೈತರಿಗೆ ರೂ. 25,000 ಪಡೆಯಬಹುದು. ಇದು ಅವರ ಆದಾಯಕ್ಕೆ ದೊಡ್ಡ ಉತ್ತೇಜನವನ್ನು ನೀಡುತ್ತದೆ ಮತ್ತು ಅವರ ಕೃಷಿ ಕಾರ್ಯಾಚರಣೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ. ಭೂಮಿ ಹೊಂದಿರುವ ರೈತರಿಗೆ ಸಂತೋಷದ ಸುದ್ದಿ. ಇತ್ತೀಚಿನ ಉಪಕ್ರಮವು ಕೃಷಿ ಭೂಮಿ ಹೊಂದಿರುವ ರೈತರಿಗೆ ವಿಶೇಷವಾಗಿ ಯೋಜನೆ ಜಾರಿಯಾಗಿದೆ. ಯೋಜನೆಯ ವಿವರಗಳ ಪ್ರಕಾರ, ಅರ್ಹತಾ ಮಾನದಂಡಗಳನ್ನು ಪೂರೈಸುವ ರೈತರಿಗೆ ರೂ. 25,000 ಪಡೆಯಬಹುದು. ಈ ಮೊತ್ತವು ಗಮನಾರ್ಹವಾದ ಆರ್ಥಿಕ ಪ್ರೋತ್ಸಾಹವಾಗಿದೆ. ವಿಶೇಷವಾಗಿ, ಇತರ ಯೋಜನೆಗಳ ಅಡಿಯಲ್ಲಿ ನೀಡಲಾಗುವ ಪ್ರಯೋಜನಗಳಿಗೆ ಹೋಲಿಸಿದರೆ ಹಣವನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮಾ ಮಾಡುವುದನ್ನು ಖಚಿತಪಡಿಸಿಕೊಳ್ಳಲು ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಇದರಿಂದ ವಿತರಣಾ ಪ್ರಕ್ರಿಯೆಯಲ್ಲಿ ಯಾವುದೇ ವಿಳಂಬ ಅಥವಾ ವ್ಯತ್ಯಾಸಗಳನ್ನು ಕಡಿಮೆ ಮಾಡುತ್ತದೆ. ಈ ಯೋಜನೆ ಮೋದಿ ಸರ್ಕಾರದ ವಿಶಾಲ ಉಪಕ್ರಮದ ಭಾಗವಾಗಿದ್ದರೂ ಇದನ್ನು ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರವು ಜಾರಿಗೊಳಿಸುತ್ತಿದೆ. ಕೃಷಿ ಭೂಮಿ ಹೊಂದಿರುವ ಕರ್ನಾಟಕ ರೈತರು ಕೆಲವು ಷರತ್ತುಗಳನ್ನು ಪೂರೈಸಿದರೆ ಈ ಯೋಜನೆಯನ್ನು ಪಡೆಯಬಹುದು. ಮೂಲ ಅರ್ಹತೆಯ ಮಾನದಂಡವೆಂದರೆ ರೈತರು ಭೂಮಿಯನ್ನು ಹೊಂದಿರಬೇಕು. ಈ ನೇರ ವಿಧಾನವು ಕೃಷಿ ಚಟುವಟಿಕೆಗಳಲ್ಲಿ ನೇರವಾಗಿ ತೊಡಗಿಸಿಕೊಂಡಿರುವವರಿಗೆ ಮತ್ತು ಬೆಂಬಲದ ಅಗತ್ಯವಿರುವವರಿಗೆ ಹಣಕಾಸಿನ ನೆರವು ತಲುಪುತ್ತದೆ ಎಂದು ಖಚಿತಪಡಿಸುತ್ತದೆ. ಆರ್ಥಿಕ ಸಹಾಯವನ್ನು ಹೇಗೆ ವಿತರಿಸಲಾಗುತ್ತದೆ? ಈ ಯೋಜನೆಯ ಅಡಿ ನೀಡಲಾಗುವ ಹಣಕಾಸಿನ ನೆರವಿನ ಪ್ರಮಾಣವು ರೈತರಿಗೆ ಮಾಲೀಕತ್ವದ ಭೂಮಿಯ ಗಾತ್ರವನ್ನು ಅವಲಂಬಿಸಿರುತ್ತದೆ. ಭೂ ಮಾಲೀಕತ್ವದ ಆಧಾರದ ಮೇಲೆ ಹಣಕಾಸಿನ ನೆರವಿನ ವಿವರ ಇಲ್ಲಿದೆ. 1 ಹೆಕ್ಟೇರ್ ಜಮೀನು ಹೊಂದಿರುವ ರೈತರು ರೂ. 5,000, 2 ಹೆಕ್ಟೇರ್ ಜಮೀನನ್ನು ಹೊಂದಿರುವ ರೈತರು ರೂ. 10,000, 3 ಹೆಕ್ಟೇರ್ ಜಮೀನು ಹೊಂದಿರುವ ರೈತರು ರೂ. 15,000, 4 ಹೆಕ್ಟೇರ್ ಜಮೀನು ಹೊಂದಿರುವ ರೈತರು ರೂ. 15,000ರಿಂದ 20,000, 5 ಹೆಕ್ಟೇರ್ ಜಮೀನನ್ನು ಹೊಂದಿರುವ ರೈತರು ರೂ. 25,000. ಈ ಶ್ರೇಣೀಕೃತ ರಚನೆಯು ಹಣಕಾಸಿನ ನೆರವು ಭೂಮಿಯ ಗಾತ್ರಕ್ಕೆ ಅನುಗುಣವಾಗಿರುತ್ತದೆ ಎಂದು ಖಚಿತಪಡಿಸುತ್ತದೆ. ದೊಡ್ಡ ಹಿಡುವಳಿ ಹೊಂದಿರುವ ರೈತರಿಗೆ ಹೆಚ್ಚಿನ ಮೊತ್ತವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ. ಈ ನೀತಿಯನ್ನು ರೈತರ ವಿವಿಧ ಅಗತ್ಯಗಳನ್ನು ಪೂರೈಸಲು ವಿನ್ಯಾಸಗೊಳಿಸಲಾಗುತ್ತದೆ. ದೊಡ್ಡ ಕೃಷಿ ಕಾರ್ಯಾಚರಣೆಗಳನ್ನು ಹೊಂದಿರುವವರು ಹೆಚ್ಚಿನ ವೆಚ್ಚವನ್ನು ಹೊಂದಿರಬಹುದು ಮತ್ತು ಆದ್ದರಿಂದ ಹೆಚ್ಚು ಗಮನಾರ್ಹವಾದ ಹಣಕಾಸಿನ ಬೆಂಬಲದ ಅಗತ್ಯವಿದೆ ಎಂದು ಗುರುತಿಸುತ್ತಾರೆ. ರೈತರ ಖಾತೆಗಳಿಗೆ ನೇರ ಲಾಭ ವರ್ಗಾವಣೆ. ಈ ಯೋಜನೆಯ ಪ್ರಮುಖ ವೈಶಿಷ್ಟ್ಯವೆಂದರೆ ನೇರ ಲಾಭ ವರ್ಗಾವಣೆಯ ಕಾರ್ಯವಿಧಾನವಾಗಿದೆ. ಹಣವನ್ನು ನೇರ ಅರ್ಹ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತದೆ. ಇದು ಪಾರದರ್ಶಕ ಮತ್ತು ಸಮರ್ಥ ವಿತರಣಾ ಪ್ರಕ್ರಿಯೆಯನ್ನು ಖಚಿತಪಡಿಸುತ್ತದೆ. ಈ ವಿಧಾನವು ನಿಧಿಯ ದುರುಪಯೋಗದ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ ಆದರೆ ಅನಗತ್ಯ ವಿಳಂಬವಿಲ್ಲದೆ ರೈತರಿಗೆ ಆರ್ಥಿಕ ಸಹಾಯವನ್ನು ಖಚಿತಪಡಿಸುತ್ತದೆ. ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.